ದೇಶದ ಮಹತ್ವದ ರೈಲು ಯೋಜನೆಗಳಲ್ಲಿ ಒಂದಾದ ನಮೋ ಭಾರತ್ ರೈಲು ಇದೀಗ ಮತ್ತೊಂದು ಹೊಸ ಹೆಜ್ಜೆಯನ್ನ ಇಟ್ಟಿದೆ. ವಿಶ್ವದ ಹಲವು ನಗರಗಳಲ್ಲಿ ರೈಲುಗಳಲ್ಲಿ ಕಾರ್ಯಕ್ರಮ ನಡೆಸುವಂತಹ ಮಾದರಿಯನ್ನು ಆಧರಿಸಿ ಭಾರತದಲ್ಲಿ ಈ ಪ್ರಯೋಗಕ್ಕೆ ಮುನ್ನುಡಿ ಬರೆಯಲಾಗಿದೆ. ನಿಯಮಗಳ ಅನ್ವಯ ರೈಲು ಬೋಗಿಯನ್ನ ಅಲಂಕಾರ ಮಾಡಿಕೊಳ್ಳಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ರೈಲ್ವೆಯ ಆಸ್ತಿಯನ್ನ ಡ್ಯಾಮೇಜ್ ಮಾಡುವಂತಿಲ್ಲ. ಈಗ ಈ ಹೊಸ ಹೆಜ್ಜೆಯಿಂದ ಸಾರ್ವಜನಿಕ ಸಾರಿಗೆಯನ್ನ ಬಳಸುವ ಹೊಸ ಮಾರ್ಗವನ್ನ NCRTC ತೆರೆದಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ದೇಶದ ಮಹತ್ವದ ರೈಲು ಯೋಜನೆಗಳಲ್ಲಿ ಒಂದಾದ ನಮೋ ಭಾರತ್ ರೈಲು ಇದೀಗ ಮತ್ತೊಂದು ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಒಂದೇ ಭಾರತ್ ಮಾದರಿಯಲ್ಲೇ ಜನಪ್ರಿಯತೆ ಗಳಿಸ್ತಾ ಇರುವಂತಹ ಈ ರೈಲಿನಲ್ಲಿ ಇನ್ನು ಮುಂದೆ ನೀವು ಬರ್ತ್ಡೇ ಪಾರ್ಟಿ ಆಯೋಜಿಸಬಹುದು, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಮಾಡಬಹುದು ಮತ್ತು ಸಿನಿಮಾಗಳನ್ನ ಕೂಡ ಚಿತ್ರೀಕರಿಸಬಹುದು. ಹೌದು, ರಾಷ್ಟ್ರೀಯ ರಾಜಧಾನಿ ಪ್ರಾಂತ್ಯ ಸಾರಿಗೆ ನಿಗಮ ಅಂದ್ರೆ NCRTC ಈ ಒಂದು ಹೊಸ ವ್ಯವಸ್ಥೆಗೆ ಅವಕಾಶವನ್ನ ಕೊಟ್ಟಿದೆಯಂತೆ. ನಮೋ ಭಾರತ್ ರೈಲು ಸೇವೆ ಇಂದು ದೇಶದ ಪ್ರಮುಖ ಸಾರಿಗೆ ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆಯ ಉಸ್ತುವಾರಿ ನೋಡಿಕೊಳ್ಳುವಂತಹ NCRTC ಇದೇ ಮೊದಲ ಬಾರಿಗೆ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಜನರ ಅನುಭವವನ್ನ ಹೆಚ್ಚಿಸುವುದಕ್ಕೆ ಮತ್ತು ಆದಾಯವನ್ನ ಸಂಗ್ರಹಿಸುವಂತ ಉದ್ದೇಶದಿಂದ ರೈಲು ಬೋಗಿಗಳು ಮತ್ತು ನಿಲ್ದಾಣಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳು ಮತ್ತು ಶೂಟಿಂಗ್ಗಳಿಗೆ ಅವಕಾಶವನ್ನ ನೀಡೋದಕ್ಕೆ ಮುಂದಾಗಿದೆ. ಸಾಮಾನ್ಯವಾಗಿ ರೈಲುಗಳಲ್ಲಿ ಸಿನಿಮಾ ಶೂಟಿಂಗ್ಸ್, ಫೋಟೋ ಶೂಟ್ಗೆ ಕಠಿಣ ನಿಯಮಗಳಿರುತ್ತೆ. ಆದ್ರೆ NCRTC ಇದೀಗ ನಿಗದಿಪಡಿಸಿದಂತಹ ಬಾಡಿಗೆಯನ್ನ ಪಾವತಿಸಿ ಈ ಒಂದು ಚಟುವಟಿಕೆಗಳಿಗೆ ನಡೆಸೋದಕ್ಕೆ ಅವಕಾಶವನ್ನ ಕೊಡ್ತಾ ಇದೆ. ವಿಶ್ವದ ಹಲವು ನಗರಗಳಲ್ಲಿ ರೈಲುಗಳಲ್ಲಿ ಕಾರ್ಯಕ್ರಮ ನಡೆಸುವಂತಹ ಮಾದರಿಯನ್ನಾಧರಿಸಿ ಭಾರತದಲ್ಲಿ ಈ ಪ್ರಯೋಗಕ್ಕೆ ಮುನ್ನುಡಿ ಬರೆಯಲಾಗಿದೆ. ಸದ್ಯಕ್ಕೆ ಈ ಸೌಲಭ್ಯವು ದೆಹಲಿ ಮೀರತ್ ಮಾರ್ಗದ ನಮೋ ಭಾರತ್ ರೈಲುಗಳಲ್ಲಿ ಮಾತ್ರ ಲಭ್ಯವಿದೆ. ಜನರು 1 ಗಂಟೆಗೆ 5,000 ರೂಪಾಯಿಗಳ ಸಾಮಾನ್ಯ ದರವನ್ನ ಪಾವತಿಸಿ ರೈಲಿನ ಒಂದು ಬೋಗಿಯನ್ನ ಬುಕ್ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಅಲಂಕಾರ ಮತ್ತು ಪ್ಯಾಕಪ್ಗಾಗಿ ಅರ್ಧ ಗಂಟೆ ಹೆಚ್ಚುವರಿ ಸಮಯವನ್ನು ನೀಡಲಾಗುತ್ತೆ. ಎಲ್ಲಾ ಕಾರ್ಯಕ್ರಮಗಳು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಮಾತ್ರ ನಡೀಬೇಕು. ಬರ್ತ್ಡೇ ಪಾರ್ಟಿ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ಗಳ ಜೊತೆಗೆ NCRTC ನಿಲ್ದಾಣಗಳಲ್ಲೂ ಸಹ ಫೋಟೋ ಶೂಟ್ಗೆ ಅವಕಾಶ ಕೊಡುತ್ತೆ. ನಿಯಮಗಳ ಅನ್ವಯ ರೈಲು ಬೋಗಿಯನ್ನ ಅಲಂಕಾರ ಮಾಡಿಕೊಳ್ಳಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ರೈಲ್ವೆಯ ಆಸ್ತಿಯನ್ನ ಡ್ಯಾಮೇಜ್ ಮಾಡುವಂತಿಲ್ಲ. ಕಂಪನಿಯ ಸಿಬ್ಬಂದಿ ಭದ್ರತೆ ಮತ್ತು ಸಹಾಯಕ್ಕಾಗಿ ಸ್ಥಳದಲ್ಲೇ ಇರ್ತಾರೆ. ಆದ್ರೆ ಈ ಕಾರ್ಯಕ್ರಮಗಳು ಸಾಮಾನ್ಯ ಪ್ರಯಾಣಿಕರ ಓಡಾಟಕ್ಕೆ ತೊಂದರೆ ಉಂಟು ಮಾಡುವಂತಿಲ್ಲ ಎನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇನ್ನು ಖಾಸಗಿ ಕಾರ್ಯಕ್ರಮಗಳಲ್ಲದೆ NCRTC ಸಿನಿಮಾ ಶೂಟಿಂಗ್, ಜಾಹೀರಾತು, ಚಿತ್ರೀಕರಣ, ಡಾಕ್ಯುಮೆಂಟರಿ ಮತ್ತು ಡಿಜಿಟಲ್ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಸಹ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಇದಕ್ಕಾಗಿ ಕಡಿಮೆ ಅವಧಿಯ ಸ್ಲಾಟ್ಗಳನ್ನ ನಿಗದಿಪಡಿಸಲಾಗಿದೆ. ಉತ್ತಮ ಸೌಲಭ್ಯಗಳನ್ನ ಹೊಂದಿರುವಂತಹ ರೈಲು ಬೋಗಿಗಳು ಮತ್ತು ಸುಂದರ ನಿಲ್ದಾಣಗಳನ್ನ ಬಾಡಿಗೆಗೆ ನೀಡುವ ಮೂಲಕ ಸಾರ್ವಜನಿಕ ಸಾರಿಗೆಯತ್ತ ಇನ್ನಷ್ಟು ಹೆಚ್ಚು ಜನರನ್ನ ತನ್ನತ್ತ ಆಕರ್ಷಿಸೋದಕ್ಕೆ ಮತ್ತು ಏನಿರುತ್ತೆ ಒಂದು ಆದಾಯದ ಮೂಲ ಇದನ್ನ ಹೆಚ್ಚಿಸಿಕೊಳ್ಳೋದಕ್ಕೆ NCRTC ಈ ರೀತಿಯಾದಂತಹ ಒಂದು ವಿಭಿನ್ನ ವಿನೂತನ ಹೆಜ್ಜೆಯನ್ನ ಇಡ್ತಾ ಇದೆ. ಹೌದು, ನಮೋ ಭಾರತ್ ರೈಲು ಕೇವಲ ಪ್ರಯಾಣಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇನ್ನು ಭಾರತದ ಮೊಟ್ಟ ಮೊದಲ ನಮೋ ಭಾರತ್ ರೈಲು 2024ರಲ್ಲಿ ಚಾಲನೆಯನ್ನ ಪಡೆದುಕೊಂಡಿತ್ತು. ಈಗ ಈ ಹೊಸ ಹೆಜ್ಜೆಯಿಂದ ಸಾರ್ವಜನಿಕ ಸಾರಿಗೆಯನ್ನ ಬಳಸುವ ಹೊಸ ಮಾರ್ಗವನ್ನ NCRTC ತೆರೆದಿದೆ. ನಮೋ ಭಾರತ್ ರೈಲಿನಲ್ಲಿ ಖಾಸಗಿ ಕಾರ್ಯಕ್ರಮ ಮತ್ತು ಫೋಟೋ ಶೂಟ್ಗಳಿಗೆ ಅವಕಾಶ ನೀಡಿರುವ NCRTCಯ ಈ ನಿರ್ಧಾರ ನಿಜಕ್ಕೂ ವಿನೂತನ ಅಂತಲೇ ಹೇಳಬಹುದು. ಈ ಮೂಲಕ ಆದಾಯ ಸಂಗ್ರಹ ಮತ್ತು ಜನರನ್ನ ಸಾರ್ವಜನಿಕ ಸಾರಿಗೆಯತ್ತ ಆಕರ್ಷಿಸುವಂತಹ ಮಹತ್ವದ ಗುರಿಯನ್ನ ಇಲಾಖೆ ಹೊಂದಿದೆ. ಈ ಹೊಸ ಪ್ರಯೋಗಕ್ಕೆ ಜನರು ಎಷ್ಟು ಉತ್ಸಾಹ ತೋರಿಸ್ತಾರೆ, ದೆಹಲಿ ಮೀರತ್ ಮಾರ್ಗದ ಪ್ರಯಾಣಿಕರಿಂದ ಇದಕ್ಕೆ ದೊರೆಯುವಂತಹ ಪ್ರತಿಕ್ರಿಯೆ ಹೇಗಿರುತ್ತೆ, ಹಾಗೂ ಈ ಮಾದರಿ ದೇಶದ ಇತರ ನಮೋ ಭಾರತ್ ರೈಲು ಮಾರ್ಗಗಳಿಗೂ ವಿಸ್ತಾರವಾಗುತ್ತಾ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.